ಆ ಘಟನೆ ಏನಾಯ್ತು, ಆ ಘಟನೆಯ ಬಗ್ಗೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಜನವರಿ 1ನೇ ತಾರೀಕಿಗೆ ಸಂಜೆ ಆ ಘಟನೆ ಆದ ನಂತರ ಆ ಘಟನೆಯಲ್ಲಿ ಒಬ್ಬ ಅಮಾಯಕ ಡೆತ್ ಆದ. ಆ ಡೆತ್ ಆದಂಥ ವಿಚಾರವನ್ನು ಇಟ್ಕೊಂಡು ಮೊದಲನೇದಾಗಿ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಅಲ್ಲಿ ಬಳ್ಳಾರಿಗೆ ಭೇಟಿಯನ್ನು ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಮಾಡಿದ್ದಾರೆ. ಮರುದಿನ ಕೇಂದ್ರದ ಮಂತ್ರಿಗಳಾದಂಥ ಸೋಮಣ್ಣನವರು, ನಂತರ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅಣ್ಣನವರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಅನೇಕರು ಕೂಡ ಬಂದು ಆ ಗಲಭೆ ಬಗ್ಗೆ ಖಂಡಿಸಿ ಇವತ್ತು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಶಕ್ತಿಯನ್ನು ತುಂಬುವಂಥ ಕೆಲಸ, ಧೈರ್ಯವನ್ನು ಹೇಳುವಂಥ ಕೆಲಸ, ನಿಮ್ಮ ಜೊತೆಲಿ ನಾವಿದ್ದೀವಿ ಅನ್ನೋಂಥ ಒಂದು ಗಟ್ಟಿಯಾದಂಥ ಸಂದೇಶವನ್ನು ನಮ್ಮ ಅಧ್ಯಕ್ಷರು ಆದಿ ಹಿಡ್ಕೊಂಡು ಎಲ್ಲರೂ ಕೂಡ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಇತಿಹಾಸ ಅನ್ನಂಥದ್ದು ಯಾವತ್ತೂ ಕೂಡ ಅದು ಯಾರು ಕೂಡ ಮರಿಮಾಚಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇತಿಹಾಸ ಅನ್ನಂಥದ್ದು ಇವತ್ತು ಮರಳು ಕಳಿಸುತ್ತೆ ಅನ್ನೋದಕ್ಕೆ ಇದಕ್ಕಿನ್ನ ನಿದರ್ಶನ ಯಾವುದಿಲ್ಲ ಅಂತೇಳಿ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ಮುಖ್ಯಮಂತ್ರಿಗಳು ಆಗ್ಲಾರ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವತ್ತು ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ನಾನು ಕೂಡ ವಿಧಾನಸೌಧದಲ್ಲಿದ್ದೆ. ಅವತ್ತು ಆ ರೆಡ್ಡಿ ಕುಟುಂಬದ ವಿರುದ್ಧವಾಗಿ ಸದನದಲ್ಲಿ ಸಿದ್ದರಾಮಯ್ಯ ಸಾಹೇಬರವರು ತೊಡೆತಟ್ಟಿ ಅವತ್ತು ಬೆಂಗಳೂರಿನಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆಯನ್ನು ಮಾಡ್ಕೊಂತ ಬಂದರು. ಇವತ್ತು ಅವರೇ ಪಕ್ಷದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಮೇಲೆ ಇವತ್ತು ಗುಂಡಾರಿಸುವಂತ ಕೆಲಸ ಮಾಡಿದ್ದಾರೆ. ಇದಕ್ಕಿನ್ನ ನಾವು ಏನು ಹೇಳಬೇಕಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅಂತ ನಾರಾ ಭರತ್ ರೆಡ್ಡಿ ಅವರು ಅಂಗರಕ್ಷಕರು ಅವರೆಲ್ಲರೂ ಕೂಡ ಸೇರಿಸಿಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಮೇಲೆ ಇವತ್ತು ಗುಂಡಾರಿಸುವಂತ ಕೆಲಸ ಮಾಡಿದ್ದಾರೆ. ಅವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಳ್ಳಾರಿ ತನಕ ಕೂಡ ಬೆಂಗಳೂರಿನಿಂದ ಪಾದಯಾತ್ರೆಯನ್ನು ಮಾಡಿದ್ರು. ಎದಕ್ಕೋಸ್ಕರವಾಗಿ ಮಾಡಿದ್ರು? ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋಂಥ ಒಂದು ಮಾತನಾಡಿ ಅವರು ಸಿದ್ದರಾಮಯ್ಯನವರು ಅವರು ಎಲ್ಲರೂ ಕೂಡ ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡಿದ್ರು. ಇವತ್ತು ಅವರು ಪಕ್ಷದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ದುರ್ವರ್ತನೆಯಿಂದ ಇದ್ರ ಬಗ್ಗೆ ಯಾಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ಅವ್ರು ಹೇಳಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ಪ್ರಕರಣ ಅನ್ನೋಂಥದ್ದು ಅಂಥದ್ದಿಂಥದ್ದು ಪ್ರಕರಣ ಅಲ್ಲ. ಅವರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಮೇಲೆ 302 ಆಗಬೇಕಾಗಿತ್ತು. 302 ಅಂದ್ರಿಗಿನ ಮರ್ಡರ್ ಕೇಸಲ್ಲಿ ಅವರು ಸಿಗಾಕೋಬೇಕಾಗಿತ್ತು. ಅವರು ಕಣ್ಣೆದುರುಗಳನ್ನೇ ಒಬ್ಬ ರಾಜಶೇಖರನಂತ ಯುವಕನನ್ನು ಅವ್ರ ಅಂಗರಕ್ಷಕರು ಅವರು ಬಗಲ್ಗಡೆ ಇದ್ದು ಆ ರಾಜಶೇಖರನ್ನ ಹತ್ಯೆ ಮಾಡಿಸಿದಾರ. ಆದರೆ ಇವತ್ತು ಸರ್ಕಾರ ಇವತ್ತು ಅವ್ರನ್ನ ಉಳಿಸ್ಬೇಕು, ರಕ್ಷಣೆ ಮಾಡಬೇಕು ಅನ್ನೋ ಕಾರಣದಿಂದ ಅವ್ರನ್ನ 307 ಸೆಕ್ಷನ್ ಹಾಕಿ ಇವತ್ತು ಅವರು 307 ಕೇಸನ್ನು ಕೂಡ ದಾಖಲೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಅವರು 307 ಅಂದ್ರೆ ಅಟೆಂಪ್ಟಿವ್ ಮರ್ಡರ್, 302 ಅಂದ್ರೆ ಮರ್ಡರ್. 302 ಅಲ್ಲ ಅವರೇ ಅಕ್ಯೂಸ್ಡ್ ನಾರಾ ಭರತ್ ರೆಡ್ಡಿ ಅವರು 307ದಲ್ಲಿ ಕೂಡ ಅವರೇ ಅಕ್ಯೂಸ್ಡ್ ಆಗಿರೋ ಕಾರಣ ಇಲ್ಲಿ ತನಕ ಆಗಿದೆ. 12 ದಿನ ಕಳೀತಾ ಇದೆ. 12 ದಿನ ಕಳೀತಾ ಇದ್ರು, ಇಲ್ಲಿ ತನಕ ಆಗಿದೆ. ನಾರಾ ಭರತ್ ರೆಡ್ಡಿ ಅವನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೋಸ್ಕರವಾಗಿ 12 ದಿನಗಳ ಕಾಲ ತಾವು ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಇವಾಗ ಎದಕ್ಕೋಸ್ಕರವಾಗಿ ಬಂಧನ ಮಾಡಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕಾಗಿದೆ. ಆದ್ರೆ ಇವತ್ತು ನಿಮ್ಮ ಪಕ್ಷದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ರಕ್ಷಣೆ ಮಾಡಬೇಕು ಅನ್ನೋ ಕಾರಣದಿಂದ ಇಲ್ಲಿ ತನಕ ಕೂಡ ಯಾವುದೇ ಹೋರಾಟವನ್ನು ಇವತ್ತು ಇಲ್ಲಿ ತನಕ ಕೂಡ ನೀವು ಅರೆಸ್ಟ್ ಮಾಡಂತ ಕೆಲಸ ಆಗಲಿಲ್ಲ. ಇವತ್ತು ನಾನು ಸುಮ್ಮನೆ ನಿಮ್ಮ ಮೇಲೆ ಆರೋಪಣೆ ಮಾಡ್ತಾ ಇಲ್ಲ. ಇವತ್ತು ಶಾಸಕರಾದಂತವ್ರು ಹಿಂಗೆ ಇರಬೇಕನ್ನಂಥದ್ದು ನಿಮಗೆ ಜ್ಞಾನ ಇಲ್ಲಾರ್ದಂತ ಒಬ್ಬ ಶಾಸಕರನ್ನ ಇಟ್ಕೊಂಡು ಇವತ್ತು ನೀವೆಲ್ಲರೂ ಕೂಡ ಮಾತಾಡೋದು ನೀತಿ ಮಾತುಗಳು. ನಿಮ್ಮ ಶಾಸಕರೆಲ್ಲರೂ ಕೂಡ ಗುಂಡಾಗಿರಿ ಮಾಡಿಕೊಂಡು ಗನ್ನುಗಳನ್ನು ಹಿಡ್ಕೊಂಡು ಯಾರ ಮನೆ ಬೇಕಾದರೂ ನುಗ್ಗೋದು, ದಾಳಿ ಮಾಡೋದು, ಯಾರು ಬೇಕಾದರೂ ಕೊಂದಾಕೋದು, ಕೊಂದಾಕಿದಂತ ಶಾಸಕರನ್ನ ಉಳಿಸಂತ ಕೆಲಸ ನಿಮ್ಮ ಸರ್ಕಾರ ಮಾಡ್ತಾ ಇದೆ.
ಅದಕ್ಕೋಸ್ಕರವಾಗಿ ಇವತ್ತು ನಾನು ಸಾಕಷ್ಟು ನೋಡಿದಂತ ಟೈಮಲ್ಲಿ, ಯಾಕಂದ್ರೆ ಇವತ್ತು ನಾನು ಅವರು ಸರ್ಕಾರದಲ್ಲಿ ಇರೋ ಕಾರಣ ಅವ್ರು ಆಲ್ರೆಡಿ ಎಂಕ್ವೈರಿ ಕೊಟ್ಟಿದ್ದಾರ, CID ತನಿಖೆ ಕೊಟ್ಟಿದ್ದಾರ. CID ತನಿಖೆ ಕೊಟ್ಟಂತ ಟೈಮಲ್ಲಿ ನಾವು ಇವತ್ತು ನಮ್ಗೆ ಏನೇನು ದಾಖಲಾತಿ ಇದೆನೋ ಎಲ್ಲ ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ವಿ. ಏನು ಇವತ್ತು ಬೆಳಿಗ್ಗೆ ಆದಂತ ಘಟನೆ ನಂತರ 2 ಗಂಟೆ ಆದಂತ ಘಟನೆ ನೋಡಿಕೊಂಡು 2 ಗಂಟೆಯಿಂದ 7 ಗಂಟೆ ಆದಂತ ಘಟನೆವರೆಗೂ ಕೂಡ ಆ ಹುಡುಗ ರಾಜಶೇಖರ್ ಸತ್ತಿರೋ ಅವತ್ತು ಆ ಸನ್ನಿವೇಶದಲ್ಲಿ ಏನು ತೀರ್ಕೊಂಡಿದ್ರು ಅಲ್ಲಿ ತನಕ ಕೂಡ ಎಲ್ಲ ದಾಖಲಾತಿಗಳನ್ನು ಕೊಡಂತ ಕೆಲಸ ಮಾಡಿದ್ವಿ. ನಾನು ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ಮುಖ್ಯಮಂತ್ರಿಗಳು ಇವತ್ತು ತಾವು ಬೆಂಗಳೂರು ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದ್ರಿ. ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿ ಜಿಂದಾಲ್ ವಿಮಾನ ನಿಲ್ದಾಣಕ್ಕೆ ಬಂದಂತ ಟೈಮಲ್ಲಿ ಆರೋಪಿಯಾದಂತ ನಾರಾ ಭರತ್ ರೆಡ್ಡಿ ಅವ್ರ ಜೊತೆ ಮಾತಾಡಿ ಹೋದ ನಂತರ ಇವತ್ತು ಯಾವುದನ್ನ ಈ ವಿಚಾರವನ್ನು ತಿಳ್ಕೊಂಡು ಹೋದ್ರಿ. ಆದ್ರೆ ಇವತ್ತು ನೀವು ಆರೋಪಿ ನಂಬರ್ 1 ಆದಂತ ನಾರಾ ಭರತ್ ರೆಡ್ಡಿ ಜೊತೆಲಿ ಚರ್ಚೆ ಮಾಡ್ಕೊಂಡು ಹೋದ್ರಾಗ್ಲಿ, ಇವತ್ತು ಸತ್ತಂತ ರಾಜಶೇಖರ್ ಬಗ್ಗೆ ಏನನ್ನ ಒಂದನಾಗ್ಲಿ ಸ್ವಾಂತನ ಹೇಳಂತ ಕೆಲಸ ಮಾಡಿದ ರಾಜಶೇಖರ್ ಅವರು ಸತ್ತ ನಂತರ ಮುಖ್ಯಮಂತ್ರಿಗಳಾಗಿ ಇವತ್ತು ಹೇಳಬೇಕಾಯ್ತು. ನಿಮ್ಮ ಕಾರ್ಯಕರ್ತರಾದಂತಹ ರಾಜಶೇಖರ್ ಅವರು ಈ ಘಟನೆಯಲ್ಲಿ ಇವತ್ತು ಬೇರೆಯವರು ಗನ್ನಿಂದ ಹಾರಿ ಇವತ್ತು ಸತ್ತಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಎಲ್ಲಿ ಕೂಡ ಸಾಂತ್ವನ ಹೇಳಂತ ಕೆಲಸ ಕೂಡ ಮಾಡಲಿಲ್ಲ. ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ರಿಗಿನ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಸಾಕಷ್ಟು ವಿಚಾರಗಳನ್ನು ನಾನು ನೋಡಿದಂತ ಟೈಮಲ್ಲಿ ಅವ್ರ ಮನೆಯನ್ನು ಸುಡ್ತೀನಿ, ಬಳ್ಳಾರಿಯನ್ನು ಭಸ್ಮ ಮಾಡ್ತೀನಿ, ನಾನು ಮನಸ್ಸು ಮಾಡಿದ್ರೆ ಅವ್ರು ಉಳಿಸ್ತಾ ಇದ್ದಿಲ್ಲ, ಎಲ್ಲ ಹೇಳಿಕೆಗಳನ್ನು ಕೊಟ್ಟೆ ಕೂಡ ಅವ್ರನ್ನ ರಕ್ಷಣೆ ಮಾಡಂತ ಕೆಲಸ ತಾವು ಮಾಡ್ತಾ ಇದ್ರಿ. ಅದಕ್ಕೋಸ್ಕರವಾಗಿ ಇಷ್ಟೊಂದು ಇವತ್ತು ವಾತಾವರಣ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ಜನರೆಲ್ಲರೂ ಕೂಡ ರೋಸಿತ್ತಿದ್ದಾರ, ಬಹಳಷ್ಟು ನೋವನ್ನು ಪಡಿತಾ ಇದ್ದಾರ. ಇವರು ಶಾಸಕರಾದಂತವ್ರು ಹೆಂಗೆ ನಡ್ಕೋಬೇಕನ್ನಂತ ವಿಚಾರವನ್ನು ಕೂಡ ಯಾರಿಗೂ ಕೂಡ ಅವ್ರಿಗೆ ನಡವಳಿಕೆಯನ್ನು ಗೊತ್ತಾಗ್ತಾ ಇಲ್ಲ ಅನ್ನಂತ ವಿಚಾರವನ್ನು ಇಟ್ಕೊಂಡು ನಾನು ನಮ್ಮ ನಾಯಕರಾದಂತ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀನಿ. ಯಡಿಯೂರಪ್ಪ ಸಾಹೇಬ್ರ ಜೊತೆಲಿ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೀನಿ. ಕೇಂದ್ರದ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮ ನಾಯಕರು ಎಲ್ಲರ ಜೊತೆಲಿ ಮಾತಾಡಿದಂತ ಸಂದರ್ಭದಲ್ಲಿ ಅವರು 17ನೇ ತಾರೀಕಿಗೆ ಸಮಾವೇಶ ಮಾಡಬೇಕು ಅನ್ನಂತ ಒಂದು ತೀರ್ಮಾನವನ್ನು ಬಂದಿರೋ ಕಾರಣ ಆ ಸಮಾವೇಶದ ಬಗ್ಗೆ ನಾನು ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ಸಮಾವೇಶ ಮಾಡೋಣ ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ ನಮ್ಮೆಲ್ಲ ಉಸ್ತುವಾರಿಗಳು ಹಿರಿಯರೆಲ್ಲರೂ ಕೂಡ ಹೆಂಗ್ ಮಾಡಬೇಕು ಏನ್ ಮಾಡಬೇಕು